ಸೊಳ್ಳೆಗಳ ಉತ್ಪಾದನಾ ತಾಣವಾದ ಚಿಕ್ಕಮಂದಗೆರೆ ಗ್ರಾಮಸ್ಥರಿಂದ ಪಿಡಿಒ ವಿರುದ್ಧ ಹಿಡಿಶಾಪ. ಕೃಷ್ಣರಾಜಪೇಟೆ ತಾಲೂಕಿನ ಚಿಕ್ಕಮಂದಗೆರೆ ಗ್ರಾಮದ ಬಹುತೇಕ ಪ್ರಮುಖ ರಸ್ತೆ ಬದಿಯ ಗಿಡ ಗೆಂಟೆಗಳು ಬೆಳೆದು ನಿಂತಿದ್ದು ಚರಂಡಿಗಳು ಗಬ್ಬಿದ್ದು ನಾರುತ್ತಿದೆ. ರಸ್ತೆ ಮೇಲೆ ಕೊಳಚೆ ನೀರು ಹರಿಯುತ್ತಿದ್ದು ಗ್ರಾಮಸ್ಥರ ಸಂಚಾರಕ್ಕೆ ತೊಂದರೆ ಆಗುತ್ತಿದೆ. ಗ್ರಾಮ ಪಂಚಾಯಿತಿಗೆ ಸಾಕಷ್ಟು ಅನುದಾನ ಬಂದಿದ್ದರೂ ಚಿಕ್ಕಮಂದಗೆರೆ ಗ್ರಾಮದ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದರೂ ಯಾವುದೇ ಕೆಲಸ ಆಗುತ್ತಿಲ್ಲ. ಶಾಲೆಯ ಅಕ್ಕಪಕ್ಕದ ಮತ್ತು ಗ್ರಾಮದ ಪ್ರಮುಖ ರಸ್ತೆ ಬದಿಯಲ್ಲಿ ಚರಂಡಿಗಳ ಕೊಳಚೆ ನೀರು ಶೇಖರಣೆ ಆಗಿದ್ದು ಇದರಿಂದ ಸೊಳ್ಳೆಗಳ ಉತ್ಪಾದನೆ ಹೆಚ್ಚಾಗುತ್ತಿದ್ದು ಇದರಿಂದ ಸಾರ್ವಜನಿಕರಿಗೆ ಮಾರಕ ಕಾಯಿಲೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಕೂಡಲೇ ರಸ್ತೆ ಅಭಿವೃದ್ಧಿ ಮತ್ತು ಚರಂಡಿಗಳನ್ನು ಸರಿಪಡಿಸುವಂತೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅದಲ್ಲದೆ ಜಲಜೀವನ್ ಯೋಜನೆಯಡಿ ಕುಡಿಯುವ ನೀರಿನ ಪೈಪ್ ಅಳವಡಿಕೆ ಮಾಡಿದ್ದು ಕೆಲಸ ಮುಗಿದು ಕೆಲವೇ ದಿನಗಳಲ್ಲಿ ಬಹುತೇಕ ಪೈಪ್ಗಳು ಒಡೆದು ಹೋಗಿದ್ದು ರಸ್ತೆಯಲ್ಲಿ ದಿನನಿತ್ಯ ನೀರು ಪೋಲಾಗುತ್ತಿದ್ದು ಇದರ ಬಗ್ಗೆ ತಿಳಿದರೂ ಅಧಿಕಾರಿಗಳು ಜಾಣ ನಿದ್ರೆಗೆ ಜಾರಿದ್ದಾರೆ. ಚಿಕ್ಕಂದಗೆರೆ ಗ್ರಾಮದ ಕೆರೆಯ ಹೂಳೆತ್ತುವ ಕಾಮಗಾರಿ ಮಾಡುವುದಾಗಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುವರ್ಣ ಮತ್ತು ನರೇಗಾ ಎಂಜಿನಿಯರ್ ಪಾರ್ಥ ಮತ್ತು ಗುತ್ತಿಗೆದಾರರು ಶಾಮೀಲಾಗಿ ಜೆಸಿಬಿ ಯಂತ್ರದ ಮೂಲಕ ಕೆಲಸ ಮಾಡಿ ಲಕ್ಷಾಂತರ ರೂಪಾಯಿಗಳನ್ನು ಸರ್ಕಾರಕ್ಕೆ ಧೋಖಾ ಮಾಡಿದ್ದಾರೆ. ಆದರೆ ಚಿಕ್ಕಮಂದಗೆರೆ ಗ್ರಾಮದಲ್ಲಿ ಯಾವುದೇ ಕೆರೆಯೇ ಇಲ್ಲ. ಆದರೆ ನಮ್ಮ ಗ್ರಾಮದ ಹೆಸರು ಬಳಸಿಕೊಂಡು ಬೇವನಹಳ್ಳಿ ಗ್ರಾಮದಲ್ಲಿ ಕೆರೆಯಲ್ಲಿ 4 ಬೋರ್ಡ್ಗಳನ್ನು ಅಳವಡಿಸಿ ಉದ್ಯೋಗ ಖಾತರಿ ಯೋಜನೆಯಡಿ ಲಕ್ಷಾಂತರ ರೂಪಾಯಿಗಳನ್ನು ಕೊಳ್ಳೆ ಹೊಡೆದಿದ್ದಾರೆ. ಈ ಹಿಂದೆ ಕೆರೆ ಅಭಿವೃದ್ಧಿ ಬಗ್ಗೆ ಗ್ರಾಮ ಪಂಚಾಯಿತಿಯಲ್ಲಿ ಕ್ರಿಯಾ ಯೋಜನೆ ಮಾಡಲಾಗಿದ್ದು ನಾನು ಅಧ್ಯಕ್ಷೆಯಾದ ಮೇಲೆ ಈ ಕಾಮಗಾರಿಗಳು ಜೆಸಿಬಿ ಯಂತ್ರದಲ್ಲಿ ಮಾಡಿದ್ದಾರೆ ಎಂಬ ದೂರಿನ ಮೇಲೆ ಕೂಲಿ ಹಣವನ್ನು ಬಿಡುಗಡೆ ಮಾಡಲು ಬೆರಳಚ್ಚು ನೀಡುತ್ತಿಲ್ಲ. ಇದಕ್ಕೆ ಕೆಲವರು ಅಧ್ಯಕ್ಷರು ವಿವಿಧ ಬೇಡಿಕೆ ಇಟ್ಟಿದ್ದಾರೆ ಎಂದು ಆರೋಪಿಸಿದರು. ಎಷ್ಟೇ ಕ್ರಿಯಾಜನ ಬಂದು ಇಂದಿನ ಅಧ್ಯಕ್ಷರು ಪಿಡಿಒರು ಚಿಕ್ಕಮಂದಿರ ಕೆರೆ ಅಂತ ಸೇರ್ಸವ್ರೆ. ಇದು ಆಕ್ಚುಲಿ ಬಂದು ಬೇನಳ್ಳಿ ಕೆರೆ. RTC ಎಲ್ಲ ಸೇರ್ತಿ ಓಡ್ತಿರೋದೆಲ್ಲ ಬೇನಳ್ಳಿ ಕೆರೆ RTC ಇರೋದು. ಅವ್ರು ನೋಡ್ರಿ ಚಿಕ್ಕಮಂದಿರ ಕೆರೆ ಅಂತ ಹೇಳ್ತಾವ್ರೆ. ಇದಕ್ಕೆಲ್ಲ ಸಾಮೀಲು PDO, GKM, ಇಂಜಿನಿಯರು ಮತ್ತೆ ಲೇಬರು. PDO ಸುವರ್ಣ ಮೇಡಮ್ ಅವರು, ಸುವರ್ಣರು ಹಿಂದೆ ಕ್ರಿಯಾಜನ ಮಾಡವ್ರೆ. ಇಂಜಿನಿಯರ್ ಪಾರ್ಥರು. ನಾವ್ ಹೇಳಿದೀವಿ ಇವಾಗೆ ಸಿವಾಗೆಲ್ಲ ಅರ್ಜಿ ಕೊಟ್ಟಿದೀವಿ. ಆಮೇಲೆ ಇಲ್ಲಿ 30 ಜನ ಬರ್ತಾರೆ. ಅಧ್ಯಕ್ಷರು ಬಂದು ಸ್ಪಾಟ್ ಮಾದರಿ ಮಾಡಿದಾಗ ಅಧ್ಯಕ್ಷರು PDO ಸ್ಪಾಟ್ ಮಾದರಿ ಮಾಡವ್ರೆ. ಫೋಟೋ GPS ಫೋಟೋ ಎಲ್ಲ ಐತೆ. ಅವಾಗ ಯಾರು ಕೆಲಸ ಮಾಡ್ತಿಲ್ಲ. ಆಮೇಲೆ ಇಲ್ಲಿ ಕೆಲಸ ಮಾಡಾರೆ ಓಮ್ ಬೇಟ್ಸ್ಮನ್ ಬರ್ದವ್ರೆ. ಇಲ್ಲಿ ಕೆಲಸ ಮಾಡಾರೆ ಓಮ್ ಬೇಟ್ಸ್ಮನ್ ಬರ್ದವ್ರೆ. ಈಗ ತನಿಖೆಗೆ ಬಂದ್ರೆ ನಾಳೆ ದಿವಸ ಎಬ್ಬೆಟ್ ಕೊಟ್ಟಿರ್ತಾರೆ. ನಿಮ್ಮ ಮೇಲೆ ನೀವು ಅವ್ರು ನಿಮ್ದು 15 ಜಾಬ್ ಕಾರ್ಡ್ ಓಡಿಸಿ ಮಾಡ್ಕೊಡ್ತೀನಿ ಇಲ್ಲ ಅಂದ್ರೆ ನಮ್ಗೆ ಕೇಳ್ತಾ ಇದ್ದೀರಲ್ಲ, ನಮ್ಗೆ ಓಟ್ ಹಾಕೈತೆ ಅನ್ನೋದು ಯಾಕೆ ರೀತಿ ಮಾಡ್ತಾರ. ಈ ಚರಂಡಿನ ಕ್ಲೀನ್ ಮಾಡ್ತಾ ಇಲ್ಲ. ಇಲ್ಲ ಎಷ್ಟು ದಿನ ಮಾಡಿ ಎಷ್ಟು ದಿನ ಮಾಡಿ ಊರಿಗೆ ಹಬ್ಬಕ್ಕೆ ಬರೋದು ಬೇಡ ಅಂತಾರೆ. ಗ್ರಾಮದಲ್ಲಿ ಯಾವುದೇ ಇದು ಅಭಿವೃದ್ಧಿ ಆಗಿಲ್ಲ. ನಾವು ಇದು JCP ವರ್ಕ್ ಮಾಡ್ಬೇಕಾದ್ರೆ ಇದನ್ನೇ ಕೇಳಕ್ಕೆ ಅಂತ ಬಂದಾಗ ನಾವು ಏನಾರ ಮಾಡ್ಕೊತೀವಿ, ನೀನೇನಾರ ಬಂದರೆ ಇದು ಕೇಳೋಕ್ಕೆ ನಾವು ಕಂಪ್ಲೇಂಟ್ ಮಾಡಿಸ್ತೀವಿ, ಜಾತಿ ನಿಂಗನ ಕೇಸ್ ಮಾಡಿ ನಮ್ಗೆ ಒಳಗೆ ಹಾಕಿಸ್ತೀವಿ, ನೀವು ಅನುಭವಿಸ್ಬೇಕಾಯ್ತದೆ ಅಂತ ಸುರೇಶನು ಹಾಗುವೆ ತಾಲೂಕು ಅದು ಕೂಲಿ ಕಾರ್ಮಿಕರ ಸಂಘದ ಕಾರ್ಯದರ್ಶಿ ಗೋಪಾಲನ್ನು ಸಹ ಎದುರಿಸ್ತಾರೆ. ಎಲ್ಲ ಹೆಂಗಸರುಗಳನ್ನ ಬಿಟ್ಟು ಕಂಪ್ಲೇಂಟ್ ಮಾಡಿಸ್ತೀನಿ ನಿನ್ನ ಮೇಲೆ ಅಂತಾರೆ. ನಾವು ಯಾವುದೇ ಕೂಲಿ ಕಾರ್ಮಿಕರಿಗೆ ತೊಂದರೆ ಕೊಡಕ್ಕೆ ಹೋಗಿಲ್ಲ. ನಾವು ಕೂಲಿ ಕಾರ್ಮಿಕರಿಗೆ ಸಪೋರ್ಟ್ ಆಗೇ ನಿಂತ್ಕೋತೀವಿ. ಕೂಲಿ ಕಾರ್ಮಿಕರಿಗೆ ನಾವು ಬೆಂಬಲವಾಗಿ ನಾವು ಸಹಾಯ ಮಾಡೋದು. ಅವ್ರಿಗೆ ಕುಡಿಯೋ ನೀರಾಗ್ಬೋದು, ಇನ್ನೊಂದು ಆಗಬೇಕು, ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡಲಿ ಅಂತ ನಾವು ಹೋರಾಟ ಮಾಡ್ತೀವಿ. ನಾವು ಅಧಿಕಾರಿಗಳನ್ನ ಕೇಳೋದು ಏನಂದರೆ, ದಯಮಾಡಿ ಚಿಕ್ಕಮಂದಗೆರೆ ಭಾಗದ ಅಮಾನಿ ಕೆರೆ ಎಲ್ಲಿ ಬರುತ್ತೆ ಅನ್ನೋದನ್ನು ಗುರ್ತಿಸ್ಕೊಡಿ. ನಮ್ಮದೇ ಆದಂಥ ಒಂದು ಕೆರೆ ಇದ್ದರೆ ನಮಗೂ ಒಂದು ಒಳ್ಳೆಯದು ಅನುಕೂಲ ಆಗುತ್ತೆ ಗ್ರಾಮಕ್ಕೆ. ಹಾಗೂ ಚಿಕ್ಕಮಂದಗೆರೆ ಕೊಪ್ಪಳು ಗ್ರಾಮದ ಭಾಗದ ಅಮಾನಿ ಕೆರೆನ ಎರಡನ್ನೂ ಗುರ್ತಿಸ್ಕೊಡ್ಬೇಕು. ಕೆರೆಗಳು ಓಡ್ತಾವೆ ಒಂದೇ ಜಾಗದಲ್ಲಿ. ನಮ್ಮ ಭಾಗದಲ್ಲಿ ನಮ್ಮ ಭಾಗದ ಕೆರೆ ಬಿಡಿಸ್ಕೊಡ್ಬೇಕು ಅಂತ ಮನವಿ ಮಾಡ್ತೀವಿ. ಚಿಕ್ಕಮಂದಗೆರೆ ಚಿಕ್ಕಮಂದಗೆರೆ ಕೊಪ್ಪಳು ಭಾಗದಲ್ಲಿ ಕೆರೆ ಇಲ್ಲದೆ ಇರೋದು ಸೃಷ್ಟಿ ಮಾಡಿ ಇದು ಮಾಡ್ತಾವ್ರೆ. ನಮ್ಮ ಭಾಗದ ಕೆರೆ ಬಿಡಿಸ್ಕೊಡ್ಲಿ ಆ ತರ ಮನವಿ ಮಾಡ್ಕೊತಾ ಇದ್ದೀವಿ ಎಲ್ಲ ಅಧಿಕಾರಿಗಳಿಗೂ. ಊರಿನ ದುಡ್ಡು ಬಂದಿರೋ ಕೆರೆ ಕಡೆ ಕೆಲಸ ಮಾಡೋದು. ಊರಲ್ಲಿ 1 ರೂಪಾಯಿ ಕೆಲಸ ಮಾಡಕ್ ಬಿಡಲ್ಲ. ಯಾರು ಕೆಲಸ ಮಾಡಕ್ ಬಂದ್ರೆ ಸರ್ ಪಂಚಾಯತಿ ಮೆಂಬರ್ಗಳು ಕೆಲಸ ಮಾಡ್ತಾ ಇಲ್ಲ. ಯಾರೋ 3ನೇ ಪಾರ್ಟಿಗಳು 3rd ಅವ್ರು ಕೆಲಸ ಮಾಡ್ತಾರೆ. ಪಂಚಾಯತಿ ಒಳಗಡೆ ಮಧ್ಯವರ್ತಿಗಳಿಗೆ ಏನು ಕೆಲಸ ಸರ್? ಅದಕ್ಕೆ PDOಗಳು ಆ ಪಂಚಾಯತಿಲಿ ಏನು ಅವರೇ ಎಲ್ಲರೂ ಪಂಚಾಯತಿಲಿರೋ ಅಧಿಕಾರಿಗಳೆಲ್ಲ ಭ್ರಷ್ಟ ಅವ್ರಲ್ಲಿರೋದವರು ಎಲ್ಲರೂ ಕಳ್ರೆ. ಈ ಮುಖಾಂತರ ಕೇಳ್ಕೊಳ್ಳೋದೇನಂದ್ರೆ CO ಮೇಡಮು VO ಮೇಡಮ್ ಎಲ್ಲರಿಗೂ ಒಂದು ಲೆಟ್ರ್ ಕೊಟ್ಟಿದ್ದೀವಿ. ಬಂದು ತನಿಖೆ ಮಾಡಲಿ ಕೆರೆ ಒಳಗೆ ಹೆಂಗೆ ಏನು. ನಮ್ಮ ಊರೊಂದು ಅಭಿವೃದ್ಧಿನೇ ಒಂದು ಸ್ವಲ್ಪನೂ ಇಲ್ಲ. ನಮ್ಮಪ್ಪನೇ ಮೆಂಬರು.
ನಮ್ಮ ಅಪ್ಪನ ಬೈತಾರೆ, ನಮಗೂ ಬೇಜಾರೇ. ಊರಲ್ಲಿ ₹1 ಅದು ಅನುದಾನ ಕೊಡ್ತಾ ಇಲ್ಲ ಚಿಕ್ಕಮಂಗ್ಳೂರಿಗೆ. ಅಲ್ಲಿ ಇದರಲ್ಲಿ ಪಂಚಾಯತಿಗೆ ಹೋಗಿ ಕೇಳಿದರೆ ಅಲ್ಲಿ ಸ್ಪಂದಿಸಲ್ಲ. ಪಂಚಾಯತಿಲಿ ಯಾವುದೇ ಕಾರಣಕ್ಕೂ ಸಾಮಾನ್ಯ ಜನರಿಗೆ ಸ್ಪಂದಿಸ್ತಾರೇ ಇಲ್ಲ. ಒಂದು 2-3 ಜನ ಹೋಗ್ತಾರೆ, ಮಾಡಿಸ್ಕೊತಾರೆ, ಬರ್ತಾರೆ. ಬರೀ ಕೆರೆ ಕಟ್ಟೆ ಅಕ್ರಮ ಸಿಕ್ಕಾಪಟ್ಟೆ ನಡೀತಾ ಐತೆ. ನೋಡಿದೆ, ಎಲ್ಲ ಮಕ್ಳಿಗೂ ತೊಂದರೆ ಆಯ್ತೈತೆ. ಯಾವುದೇ ಒಂದು ಚೀರಂಡಿ ಆಗಿಲ್ಲ, ಯಾವುದು ಸ್ವಚ್ಛತೆ ಆಗಿಲ್ಲ. ಕೇಳಿದ್ರೆ ಅಧಿಕಾರಿಗಳು ಯಾಕೂ ಇದಕ್ಕೆ ಗಮನವನ್ನೇ ಕೊಡ್ತಾ ಇಲ್ಲ. ಸುಮ್ಮನೆ ಹೋಗೋದು, ಅರ್ಜಿ ಕೊಡೋದು, ಬರೋದು ಆಗೈತೆ. ಚಿಕ್ಕಮಂಗ್ಳೂರಲ್ಲಿ ಯಾವುದೇ ಅಭಿವೃದ್ಧಿಗಳು ಆಗಿಲ್ಲ. ಚಿಕ್ಕಮಂಗ್ಳೂರಲ್ಲಿ ಇವತ್ತು ಮಕ್ಳುಗಳೆಲ್ಲ ದಿನ ಹುಷಾರಿಲ್ಲದೆ ಮನಗ್ತಾ ಇದ್ದಾರೆ. ಸ್ಕೂಲಿಗೆ ಕಳ್ಸೋದು ಹೆಂಗೆ ಅನ್ನೋದು ಪೇರೆಂಟ್ಸ್ಗಳಿಗೆ ಕಷ್ಟ ಆಗಿ ಸ್ಕೂಲ್ನೇ ಸೇರಿಸ್ದಂಗೆ ಆಗ್ಬಿಟ್ಟವ್ರೆ. ಇಲ್ಲಿ ಎಲ್ಲ ಕಾನ್ವೆಂಟ್ 2 ಜನ ಟೀಚರ್ ಅವರೇ, ಬರೀ 11 ಜನ ಮಕ್ಕಳು ಹೋಗ್ತಾವ್ರೆ. ಗಲೀಜು ಅಕ್ಕಪಕ್ಕದಲ್ಲಿ ಗಲೀಜಿರೋ ಉದ್ದೇಶಕ್ಕೆ ಯಾರು ಮಕ್ಕಳನ್ನ ಸೇರಿಸ್ತಾ ಇಲ್ಲ. ನಾನು ಇದಕ್ಕೆಲ್ಲ ಎದುರುವುದಿಲ್ಲ. ಸರಿಯಾದ ರೀತಿಯಲ್ಲಿ ಕಾಮಗಾರಿ ನಡೆಸಿದರೆ ಮಾತ್ರ ಬಿಲ್ ಮಾಡಲು ಅವಕಾಶ ನೀಡುವುದಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಂದಿನಿ ಮಂಜೇಗೌಡ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜೇಗೌಡ, ಯುವ ಮುಖಂಡ ಭರತ್, ಆನಂದ, ನವೀನ, ಧರಣಿ, ಸುನಿಲ್, ಶ್ರೀಧರ್, ಯೋಗ, ಮುತ್ತೇಗೌಡ ಮತ್ತಿತರರು ಇದ್ದರು. ಶಾಮುಖಿಕೇರಿ, ಚಾಮುಂಡಿ ನ್ಯೂಸ್, ಕೃಷ್ಣರಾಜಪೇಟೆ.